ಸಂಜಯ್ ಚೆನ್ನಾಗಿದೆಯಾ? ಚಿಕ್ಕತೊಟ್ಲಕೆರೆ ತುಮಕೂರಲ್ಲ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಲಾಸ್ಟ್ ಟೈಮ್ ಬಂದಾಗ ಇದು ಫಲ ಇತ್ತು. ಹಾಂ, ಕರುವರ್ಗೆ ಹೆಣ್ಗರು ಹಾಕೈತಲ್ಲ, ಒಳ್ಳೆ ಕರು ಕೊಟ್ಟಿದೆ. ಎಷ್ಟು ದಿನ ಆಯಿತು ಹುಟ್ಟಿ? 20 ದಿನ ಆಯ್ತಲ್ಲ. ಹಾಲೆಲ್ಲ ಕರುಗಿನೇ? ಬೆಳಗ್ಗೆ ಒಂದು ಅರ್ಧ ಲೀಟ್ರ್ ಅಷ್ಟೇ. ಹೌದಾ? ಒಂದು 2 ಲೀಟ್ರ್ ಬರುತ್ತಾ? ಮತ್ತು ಸಂಜೆ ಇದು ಇವಾಗ ಅದು ಸ್ಮಾಲ್ ಕ್ಲಾರಿಫಿಕೇಷನ್ ಬೇಕಿತ್ತು. ಇವಾಗ ಇದು ಫಲಕ್ಕೆ ಬಂದಿತ್ತಲ್ಲ, ಫಲ ಓರಿ ಕೊಡಿಸ್ದೆ, ತಿರ್ಗಾ ರಿಪೀಟ್ ಬಂದ್ಬಿಡ್ತು. ಅದು ಒಳಗೆ ಏನು ಪ್ರಾಬ್ಲಮ್ ಆಗಿರುತ್ತೆ ಅದು ಅದೇ ಗರ್ಭಕೋಶ ತೋರಿಸ್ಬೇಕು ಅಂತ ಡಾಕ್ಟ್ರುಗಳು ಹೇಳ್ತಾರಲ್ಲ, ಏನು ಇದು? ಅದು ಒಂದೊಂದು ಇರುತ್ತೆ. ಇದಕ್ಕಾಗಿದೆ ಅದಕ್ಕೆ ಕರು ಎಳಿಬೇಕಾದ್ರೆ ಜೋರಾಗಿ ಎಳೆದ್ಬಿಟ್ಟಿದ್ದು. ಅವಾಗ ನೋವಿಗೆ ಒಂದೊಂದ್ಸತಿ ಒಳಗಡೆ ಗರ್ಭಕೋಶ ಬ್ಲಡ್ ಆಡಿರ್ತೈತಣ್ಣ. ಹಂಗೆ ಬ್ಲಡ್ ಆಡಿದಾಗ ಬ್ಲಡ್ ಏನಾಗ್ತೈತೆ ಅಲ್ಲೇ ಕೀವಾದಂಗೆ ಆಗುತ್ತಣ್ಣ. ಅದೊಂದು 5-6 ಸತಿ ಕೊಡ್ಸಿದ್ರು ಫಲ ಸೆಟ್ ಆಗಲ್ಲ. ಅದು ಹೆಂಗ್ ಗೊತ್ತಾಗ್ತದೆ ಅಂದ್ರೆ ಅದು ಓರಿಗೆ ಹೋಗೋ ತಕ್ಕ ಗೊತ್ತಾಗಲ್ಲ. ಓರಿ ಆಗಲಿ 7 ಆಗಲಿ ಕೊಡಿಸ್ಲೇಬೇಕು. ಅದು ಯಾವಾಗ ಅವ್ರು ಕೈ ಹಾಕ್ಬಿಟ್ಟು ಎಕ್ಸಾಂಪಲ್ ಕೈ ಹಾಕ್ಬಿಟ್ಟು ಇವಾಗ ಸೆಮೆನ್ ಬಿಡ್ತಾರೆ ನೋಡ್ರಿ, ಅದು ಒಳಗಡೆ ಹೋಗ್ಬಿಟ್ಟು ಆ ಬ್ಲಡ್ ಇರುತ್ತೆ ನೋಡ್ರಿ, ಅಥವಾ ಏನೋ ಒಂದು ಡ್ಯಾಮೇಜ್ ಆಗಿದೆ, ಏನೋ ಒಂದು ಆಗಿರುತ್ತೆ ಒಳಗಡೆ, ಅದ್ರ ಜೊತೆ ಮಿಕ್ಸ್ ಆದಾಗ ಕ್ಯೂಬ್ ಬರುತ್ತಣ್ಣ. ಅಷ್ಟಮ ಟಿಕೊಂಡಾಗ ಮಡೆ ಜೊತೆ ಕ್ಯೂಬ್ ಬರ್ತಿದೆ. ಮಡೆ ಜಾಸ್ತಿ ಆಡುತ್ತೆ ಅವಾಗ? ಮಡೆ ಸಕ್ಕತ್ ಇದೆ. ಬೌಲಲ್ಲಿ ಹಿಡ್ಕೊಂಬೋದು ಹಂಗ್ ಬಂದ್ಬಿಟ್ಟಿದೆ. ಸ್ಟಾರ್ಟಿಂಗ್ ಹೆಂಗ್ ಗೊತ್ತಾಗುತ್ತೆ ಓರಿ ಕೊಡ್ಸಿದ್ಮೇಲೆ? ಕೊಡ್ಸೋದ್ಮೇಲೆ, ಕೊಡ್ಸೋಗಿಂತ ಮುಂಚೆನೂ ಅಷ್ಟೇನ ನೀರ್ ಸುರಿದಂಗ್ ಸುರಿಬಿಡುತ್ತೆ, ಗಂಜಿ ಬಂದಂಗ್ ಬಂದ್ಬಿಡುತ್ತೆ. ಅದು ಓರಿ ಬಂದಾಗ ಅದ್ರಲ್ಲೂ ಪಕ್ಕ ಗೊತ್ತಾಗಲ್ಲ ಅಂದ್ರೆ ಓರಿಗೆ ಹೋಗಿ ಬಂದು ಪಕ್ಕ ಗೊತ್ತಾಗ್ಬಿಡುತ್ತೆ ಅವಾಗ ಇನ್ಫೆಕ್ಷನ್ ಆಗಿದೆ ಅಂತ. ಇವಾಗ ಅದೇ ಗರ್ಭಕೋಶ ತೊಳಸ್ಬೇಕು ಅಂತಾರಲ್ಲ, ಸುಮ್ಮನೆ ಜಸ್ಟ್ ಅದಕ್ಕೆ ಏನು ಇದಾಕ್ಬಿಟ್ಟು ತೊಳಸ್ಬೇಕಾ? ಅಲ್ಲ ಅಣ್ಣ, ಅದು ಗರ್ಭಕೋಶ ತೊಳಸೋದು ಅಂದ್ರೆ ಅದೇ ಲಿನಕ್ಸ್ ಬರ್ತಿತ್ತಣ್ಣ. ಇದನ್ನ 3 ಸತಿ ತೊಳಸ್ಬೇಕಣ್ಣ, 24 hours. ಎಕ್ಸಾಂಪಲ್ ಇವತ್ತು 5 ಗಂಟೆ ತೊಳಸಿದೆ ಅಂದ್ರೆ ನಾಳೆ ಅಲ್ಲ, ಫಲಕ್ಕೆ ಬಂದಿದ್ದೀನ ಓರಿಗೆ ಬಂದಿದ್ದೀನ? ಅದೇ ಇನ್ಫೆಕ್ಷನ್ ಇರುತ್ತಲ್ಲ, ಹಂಗಾಗಿ ಅದು ಗರ್ಭಕೋಶ ಓಪನ್ ಇದ್ದೇ ಇರ್ತೈತೆ. ಸರ್ವೆಕ್ಸ್ ಅಂತ ಕರಿತೀವಿ. ಆ ಗರ್ಭಕೋಶದ ಲೈನ್ ಓಪನ್ ಇದ್ದೇ ಇರ್ತೈತೆ. ಆ ಮಡೆ ಬರ್ತಾನೆ ಇದೆ ನಿಮ್ಗೆ, ಅದು ಎಲ್ಲಿ ತಗ ಮಡೆ ಸುರಿಸಿತ್ತು ಅಲ್ಲಿ ತಗ ಗರ್ಭಕೋಶ ಓಪನ್ ಇರ್ತೈತೆ. ಹಂಗಾಗಿ ಅದು 3 ದಿವಸ ತೊಡಸ್ತಾನೆ, 24 hours ಒಂದ್ಸತಿ. ಅದು 3 ದಿವಸ ಆದ್ಮೇಲೆ ಇನ್ನ ಮಾಮೂಲಿ 17 ದಿವಸ ಗ್ಯಾಪ್ ಕೊಟ್ಬಿಡ್ಬೇಕು. ಅಲ್ಲಿಗೆ 21 ದಿವಸ ಆಗ್ತಿದೆ. ನೆಕ್ಸ್ಟ್ 21 ಡೇಸ್ ಹೀಟಾಗಿ ಬರ್ತಿದೆ. ಅವಾಗ ಕೊಡ್ಸಕ್ ಹೋಗ್ಬಾರ್ದ ನಾವು ಓರಿನ. ಇನ್ನೊಂದು ಮೆಟ್ರಿಸ್ ಬರ್ತೈತಿ, ಇದು ಇದಣ್ಣ ಮೆಟ್ರಿಸ್ ಅಂತ. ಸ್ವಲ್ಪ ಎಕ್ಸ್ಪೆನ್ಸಿವ್, ಇದು 700 ರೂಪಾಯಿ. ಹೌದು. ಇದನ್ನ ಹಾಕಿಸ್ಬೇಕಣ್ಣ ಡಾಕ್ಟರ್ ಕೈಲಿ. ಅಂದ್ರೆ ಹೀಟಿಗೆ ಬಂದಾಗ ಯಾವಾಗ ಹಾಕಿಸ್ಬೇಕಂದ್ರೆ ಬೆಳಗ್ಗೆ 8 ಗಂಟೆ ಹೀಟಿಗೆ ಬಂತು ಅಂದ್ರೆ ಮಳೆ ಆಡಿಸ್ತು ನಮ್ಮ ಹತ್ತಕ್ಕೆ ಹೋಗೋದು ಎಲ್ಲ ಮಾಡುತ್ತೆ. ಹಂಗ ಅವಾಗ ಹಾಕಿಸ್ಬಾರ್ದು, ಸಂಜೆ ಇಷ್ಟೊತ್ತಲ್ಲಿ ಹಾಕಿಸ್ಬೇಕು. ಇನ್ನೇನು ಹೀಟ್ ಮುಗ್ದೋಗ್ತೈತೆ ಅನ್ಬೇಕಾದ್ರೆ ಹಾಕಿಸ್ಬೇಕು ಅಷ್ಟೇ. ಅದು ಹಾಕ್ಸ್ಬಿಟ್ಟು ನೆಕ್ಸ್ಟ್ 21 ಡೇಸ್ ಗ್ಯಾಪ್ ಕೊಡಬೇಕು. ಅವಾಗ 21 ಡೇಸ್ ಗ್ಯಾಪ್ ಅಂದ್ರೆ ತಿರ್ಗಾ ಫಲಕ್ಕೆ ಬರುತ್ತೆ, ಅವ್ರು ಬಿಟ್ಬಿಡಬೇಕು. ಅವಾಗ ಓರಿಗೆ ಕೊಡಬೇಕು. ಈ ಮೆಡಿಸನ್ ಹಾಕ್ಸಿ 21 ಡೇಸ್ ಆಗಿ ಬರುತ್ತೆ ನೋಡ್ರಿ, ಅವಾಗ ಓರಿ ತಕ್ಕ ಹೋಗ್ಬೇಕು, ಕೊಡಿಸ್ಬೇಕು ಅವಾಗ. ಅವಾಗ ಸೆಟ್ ಆಗುತ್ತೆ. ಇದು ಅದು ಹಾಕ್ಸಿ 21 ದಿನ ಕೊಡಿಸ್ಬೇಕು. ಒಟ್ಟಲ್ಲಿ ಗ್ಯಾಪ್ ಏನು ಕೊಡೋದು ಬೇಡ. ಆಮೇಲೆ ಈ ಮೆಡಿಸನ್ ಇದು ಕ್ಯೂಗೆ ಅಂತಲ್ಲ, ಇವಾಗ ಎಕ್ಸಾಂಪಲ್ ಎಗ್ ರಿಲೀಸ್ ಆಗ್ತಿರಲ್ಲ ಅಂದ್ರೆ ಓರಿ ತಕ್ ಹೋದ್ರೂ ಹತ್ತುತ್ತೆ, ಏನು ಇದಿರಲ್ಲ.